ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ರಾಜ್ಯ ಜಾನುವಾರು ತರಬೇತಿ ಕೇಂದ್ರದಲ್ಲಿ ದಿನಾಂಕ 22/8/2016ರಿಂದ 27/8/2016 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ 30 ನಿಮಿಷದವರೆಗೆ ಹೈನುಗಾರಿಕೆ ಪ್ರಾರಂಭಿಸಲು ಆಸಕ್ತ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ರೈತ ಮಕ್ಕಳಿಗೆ 6 ದಿನಗಳ ಕಾಲ ಹೈನುಗಾರಿಕೆ ಹಾಗೂ ಮೇವು ಉತ್ಪಾದನೆ ಕುರಿತಂತೆ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತರಬೇತಿ ಪಡೆಯಲು ಇಚ್ಛಿಸುವವರು ವಾಸಸ್ಥಳದ ಯಾವುದಾದರೊಂದು ದೃಢೀಕರಣದ ಪ್ರತಿ ಹಾಗೂ ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ 22/8/2016 ಸೋಮವಾರದಂದು ಬೆಳಗ್ಗೆ 9 ಗಂಟೆ 30 ನಿಮಿಷಕ್ಕೆ ನೇರವಾಗಿ ತರಬೇತಿಗೆ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗೆ ಉಪನಿರ್ದೇಶಕರು, ರಾಜ್ಯ ಜಾನುವಾರು ತರಬೇತಿ ಕೇಂದ್ರ, ಹೆಸರಘಟ್ಟ, ಬೆಂಗಳೂರು 560088 ಇವರನ್ನು ಸಂಪರ್ಕಿಸಬಹುದು. ಕಚೇರಿಯ ದೂರವಾಣಿ ಸಂಖ್ಯೆ 08028466397. ಮಾಗಡಿ ತಾಲೂಕು ಅಂಚೆಪಾಳ್ಯದ ಪ್ರಗತಿಪರ ಕೃಷಿಕರಾದ ಜಿ ರಮೇಶ್ ಅವರು ತಮ್ಮ 20 ಎಕರೆ ಪ್ರದೇಶದಲ್ಲಿ ಮಾವು, ತೆಂಗು ಹಾಗೂ ಸಪೋಟವನ್ನು ಬೆಳೆದಿದ್ದಾರೆ. ಮಾವಿನಲ್ಲಿ ಚೆಂಡು ಹೂ, ಪಪಾಯ, ಶುಂಠಿ ಹಾಗೂ ಟೊಮೆಟೊವನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ತಮ್ಮ ತೋಟದ ಸುತ್ತಲೂ ಸಿಲ್ವರ್ ಓಕ್ ಹಾಗೂ ತೇಗದ ಮರಗಳನ್ನು ಬೆಳೆದುಕೊಂಡಿರುವ ಅವರು ಕುರಿ, ಮೇಕೆ ಹಾಗೂ ಕೋಳಿ ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಮಾಗಡಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಗುಣಮಟ್ಟದ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯ ಗಳಿಸುತ್ತಿರುವ ಜಿ ರಮೇಶ್ ಅವರು ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ. ಸಮಗ್ರ ಕೃಷಿ ಅಂದರೆ ನಾವು 20 ಎಕರೆಯಲ್ಲಿ 1000 ಮಾವು, 500 ತೆಂಗು, 300 ಸಪೋಟೊ ಇದನ್ನು ಬೆಳೆದಿದ್ದೀವಿ. ಮಾವಿನ ಮಧ್ಯೆ ಪಪ್ಪಾಯಿ, ಶುಂಠಿ, ಟೊಮೊಟೊ, ಮಾರಿಗೋಲ್ಡು, ಚೆಂಡು ಹೂವು ಈ ಥರ ಎಲ್ಲ ಬೆಳೆಗಳನ್ನು ಸಮಗ್ರ ಕೃಷಿ ಬೇಸಾಯದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಾಗೂ ಈ ಬೆಳೆಗಳಿಗೆ ಹನಿ ನೀರಾವರಿ ಡ್ರಿಪ್ ಮುಖಾಂತರ ನೀರನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ನಮ್ಮ ತೋಟದ ಸುತ್ತಲೂ ಮರಗಳನ್ನು ಹೆಚ್ಚು ಮರ ಬೆಳೆಸಿದ್ದೀವಿ. ಟೀಕುಡ್ಡು, ಸಿಲ್ವರು ಈ ಥರ ಹೆಚ್ಚು ಮರಗಳನ್ನ ಬೆಳೆಸಿದ್ದೀವಿ. ಅಡೆಗೆ ಗಾಳಿ ತಡೆಗೆ ಮರಗಳನ್ನ ಹೆಚ್ಚು ಬೆಳೆಸಿದ್ದೀವಿ. ಹಾಗೂ ಚೆಕ್ ಡ್ಯಾಮ್, ನೀರಿನ ನಿರ್ವಹಣೆಗೆ ಚೆಕ್ ಡ್ಯಾಮ್ ಮಾಡಿದ್ದೀವಿ. 2 ಚೆಕ್ ಡ್ಯಾಮ್ ಇದೆ, ಬಾವಿ ಇದೆ, 2 ಬೋರ್ವೆಲ್ ಇದೆ. ಬೋರ್ವೆಲ್ ಮುಖಾಂತರ ನೀರನ್ನ ಡ್ರಿಪ್ ಸ್ಪ್ರಿಂಕ್ಲರ್ ಮುಖಾಂತರ ಹರಿಸ್ತಾ ಇದ್ದೀವಿ. ಹಾಗೂ ನಾವು ಭೂಮಿಗೆ ಹೆಚ್ಚು ಕೊಟ್ಟಿಗೆ ಗೊಬ್ಬರವನ್ನು ಯೂಸ್ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ಥರ ಗೊಬ್ಬರಗಳನ್ನ ಆರ್ಗ್ಯಾನಿಕ್ಕಾಗಿ ಹೆಚ್ಚು ಬೆಳೆಯನ್ನು ಬೆಳೀತಾವೆ. ಈ ಹೆಚ್ಚು ಬೆಳೆ ಬೆಳಿಬೇಕಂದ್ರೆ ನಾವು ತಾಂತ್ರಿಕತೆಯಾಗಿ ಅಂದರೆ ನಮ್ಮ ಮಾಗಡಿ KVK ಹಾಗೂ GKVK, IHR ಈ ಥರ ವಿಜ್ಞಾನಿಗಳ ಅನುಭವ, ಅವರ ಸಹಾಯದಿಂದ ನಾವು ಹೆಚ್ಚು ಅನುಭವ ಪಡ್ಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ವರ್ಷದೊಳಗೆ ನಾವು ಮಾವು ಒಳಗೆ ಮಿನಿಮಮ್ ಅಂದ್ರೂ ಒಂದು 2-2.5 ಲಕ್ಷ ಮಾವಿನಲ್ಲಿ ಲಾಭ ಗಳಿಸ್ತಾ ಇದ್ದೀವಿ. ಪಪ್ಪಾಯ ವರ್ಷಕ್ಕೆ 50 ಟನ್ನು ಮಾರ್ಕೆಟ್ಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀವಿ, ಅದರಿಂದ ಒಂದು 5 ಲಕ್ಷ. ಶುಂಠಿಯಿಂದ ಒಂದು 3 ಲಕ್ಷ ಲಾಭ ಗಳಿಸ್ತಾ ಇದ್ದೀವಿ. ಆಮೇಲೆ ಹೂವು ಈ ವರ್ಷ ಹೂವು ಬೆಳೆದಿದ್ದೀವಿ. ಚೆಂಡು ಹೂವು, ಮಾರಿಗೋಲ್ಡ್ ಬೆಳೆದಿದ್ದೀವಿ, ಟೊಮೊಟೊ ಬೆಳೆದಿದ್ದೀವಿ. ಹಾಗೂ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇದೆಲ್ಲ ಬೆಳೆದಿದ್ದೀವಿ, ಮಾಡಿದ್ದೀವಿ. ಹೆಚ್ಚು ಹೇಳಬೇಕಂದ್ರೆ ರೈತರು ಒಂದೇ ಬೆಳೆ ಬೆಳೆಯೋಕ್ಕಿಂತ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ಹೆಚ್ಚು ಲಾಭ ಆಗುತ್ತೆ. ರೈತರು ಒಂದೇ ಬೆಳೆದು ಲಾಸ್ ಆಯಿತು ಅನ್ನೋದಕ್ಕಿಂತ
ಅನುಭವ ಅಂದರೆ ನೀವು ವಿಜ್ಞಾನಿಗಳ ಸಹಾಯ ಪಡ್ಕೊಂಡು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಒಂದು ಬೆಳೆ ನಷ್ಟ ಆದರೂ ಇನ್ನೊಂದು ಬೆಳೆಯಲ್ಲಿ ಹೆಚ್ಚು ಲಾಭ ಗಳಿಸಿ ವ್ಯವಸಾಯದಿಂದ ತುಂಬ ಲಾಭ ಗಳಿಸ್ಬೋದು. ಇವಾಗ ತಾಂತ್ರಿಕತೆ ಅಂದರೆ ನಾವು ಇವಾಗ ಹೆಚ್ಚು ಮಿಷಿನರೀಸ್ಗಳನ್ನ ಯೂಸ್ ಮಾಡ್ತೀವಿ. ಟ್ಯಾಕ್ಟರು, ಟಿಲ್ಲರು, ರೋಟ್ರಿವೇಟರು, ತಿರ್ಗಾ ಪವರ್ ಸ್ಪೇಯರು, ಈ ಥರ ಲೇಬರ್ನಿಂದ ನಾವು ಹೆಚ್ಚು ಉಳಿತಾಯ ಮಾಡಿ ಹೆಚ್ಚು ಲಾಭ ಗಳಿಸ್ತಾ ಇದ್ದೀವಿ. ರೈತರು ಲೇಬರ್ಗೆ ತುಂಬ ಖರ್ಚಾಗಿ ಲಾಸ್ ಆಗ್ತದೆ ಅನ್ನೋ ಬದಲು ತಾಂತ್ರಿಕತೆ ಹೆಚ್ಚು ಯೂಸ್ ಮಾಡ್ಕೊಂಡು ಮಿಷಿನರೀಸ್ ಯೂಸ್ ಮಾಡ್ಕೊಂಡ್ರೆ ಹೆಚ್ಚು ಲಾಭ ಗಳಿಸ್ಬೋದು. ಎರಡು 2016-17ನೇ ಸಾಲಿನ ಬೆಳೆ ಸ್ಪರ್ಧೆ ವಿಭಾಗದಲ್ಲಿ ಕೃಷಿ ಪ್ರಶಸ್ತಿಗಾಗಿ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನೀಡಲಾಗುವ ಈ ಪ್ರಶಸ್ತಿಗೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2016. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.